ಮಣ್ಣಿನ ಮಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರು ಗ್ರಾಮದ ಅನಂತ್ ಮನೋಹರ್ ರಾವ್ ಕೊಳ್ಳೂರ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸಾಧನೆ ಬಹಳ ದೊಡ್ಡದು. ಒಂದು ಸಣ್ಣ ಅವಧಿ ಒಳಗೆ ಸುಮಾರು 4 ವರ್ಷಗಳ ಅವಧಿ ಒಳಗೆ ಸುಮಾರು 35 ಎಕರೆ ಜಮೀನನ್ನು ಅವರು ಅಭಿವೃದ್ಧಿ ಮಾಡಿ ನಂದನವನವನ್ನಾಗಿ ಮಾಡಿದ್ದಾರೆ. ಅಂಥ ಒಂದು ನಂದನವನವನ್ನು ತಾವೆಲ್ಲರೂ ಸಾಧ್ಯ ಆಯ್ತಂದ್ರೆ ನೋಡಿ ಅಲ್ಲಿಂದ ಪಾಠ ಕಲಿಯುವಂಥದ್ದು ಸಾಕಷ್ಟಿದೆ. ಅದರೊಳಗೆ ಸಾಕಷ್ಟು ಬಗೆಯ ಗಿಡ ಮರಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅರಣ್ಯ ಗಿಡಗಳಿದ್ದಾವೆ, ತೋಟಗಾರಿಕಾ ಗಿಡಗಳಿದ್ದಾವೆ, ಅದ್ರ ಜೊತೆಗೆ ಕ್ಷೇತ್ರ ಬೆಳೆಗಳು, ಆಮೇಲೆ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡುವಂತಹ ಘಟಕಗಳು, ಬಯೋಡೈಜೆಸ್ಟರ್, ಈ ರೀತಿ ಬೇರೆ ಬೇರೆ ಸಿಸ್ಟಮ್ಗಳನ್ನು ಅವರು ಅಳವಡಿಸಿಕೊಂಡು ಸಮಗ್ರವಾದಂತಹ ಒಂದು ವ್ಯವಸ್ಥೆಯನ್ನಲ್ಲಿ ರೂಪಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಚಿಂಚೋಳಿ ತಾಲೂಕಿನಲ್ಲಿ ಕೊಳ್ಳೂರು ಅನ್ನುವಂಥ ಒಂದು ಗ್ರಾಮದೊಳಗೆ ಬರ್ತದೆ. ಅವರು ಕೊಳ್ಳೂರು ಗ್ರಾಮದವರು, ನಿವೃತ್ತ ಮಲಪ್ರಭಾ ಗ್ರಾಮೀಣ ವಿಕಾಸ ಬ್ಯಾಂಕಿನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ನಾವೇನು ಕರಿತಾ ಇದ್ದೀವಿ, ಅದರ ಹಿಂದಿನ ಹೆಸರು ಮಲಪ್ರಭಾ ಗ್ರಾಮೀಣ ಬ್ಯಾಂಕು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅನಂತ್ ಮನೋಹರ್ ರಾವ್ ಕೊಳ್ಳೂರು ಅವರು. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. 2020-21 ಅವರು ಕೃಷಿ ಒಳಗೆ ತೊಡಗಿಸಿಕೊಂಡು, ಅಂದ್ರೆ ಅವರ ನಿವೃತ್ತಿ ಆದ ನಂತರ ಅವರು ಕೃಷಿಗೆ ಬಂದಿದ್ದಾರೆ. ಅದರ ನಂತರ ಯಾವ ರೀತಿ ಅವರು ಇಂಥ ಒಂದು ದೊಡ್ಡ ನಂದನವನವನ್ನು ಅಭಿವೃದ್ಧಿ ಮಾಡಿದ್ರು ಅನ್ನುವಂಥದ್ದೇ ಒಂದು ರೋಚಕವಾದಂತಹ ಕತೆ ಅಂತ ಹೇಳ್ಬೋದು. ಅದು ವಿಶೇಷವಾಗಿ ಯುವತಿಯರು ಇವತ್ತಿನ ಕೃಷಿಯೊಳಗೆ ತಾವು ಅಳವಡಿಸಿಕೊಳ್ಳುವಂತಹ ಒಂದು ಏನು ಕೆಲಸ ಮಾಡ್ತಾ ಇದ್ದೀರಿ, ಅವರಿಗೆ ಇದು ಪಾಠ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಅನಂತ್ ಕೊಳ್ಳೂರವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ಸಂತೋಷ ಆಗ್ತದೆ ಸರ್. ತಾವು ಕೇವಲ 4 ವರ್ಷಗಳ ಅವಧಿ ಒಳಗೆ ಒಂದು ದೊಡ್ಡ ತೋಟವನ್ನು ನಿರ್ಮಾಣ ಮಾಡಿದ್ದೀರಿ. 35 ಎಕರೆ ಜಮೀನನ್ನು ಅಭಿವೃದ್ಧಿ ಮಾಡಿ ಅದನ್ನು ಸಂಪೂರ್ಣವಾಗಿ ನಂದನವನವನ್ನಾಗಿ ರೂಪಾಂತರಗೊಳಿಸಿರುವಂಥದ್ದು ಬಹಳ ಅದ್ಭುತವಾದಂತಹ ಒಂದು ಸಾಧನೆ ಅಂತ ಹೇಳ್ಬೋದು. ಯಾವ ರೀತಿ ಇದು ಸಾಧ್ಯ ಆಯಿತು ಮತ್ತು ಏನು ಕನಸಿತ್ತು ತಮ್ಮದು? ಇದು ನನ್ನ ಕನಸಿಗಿಂತ ನಮ್ಮ ತಂದೆ ಕನಸಂತೆ ಹೇಳ್ಬೋದು ನಾನು. ನಮ್ಮ ತಂದೆ ಜಾಯಿಂಟ್ ಡೈರೆಕ್ಟರ್ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದರು. ಅವ್ರಿಗೆ ಆಯುಷ್ಯ ಭಾಳ ಇದ್ದಿದ್ದಿಲ್ಲ. ಅವರು ರಿಟೈರ್ ಆಗಿ 1 ವರ್ಷದಲ್ಲಿ ತೀರ್ ಹೋದರು. ಕೃಷಿ ಕಡೆ ಲಕ್ಷ್ಯ ಕೊಡಲಿಕ್ಕೆ ಅವರಿಗೆ ಸಮಯ ಸಿಗ್ತಿದ್ದಿಲ್ಲ, ಯಾಕೆಂದರೆ ಪೋಸ್ಟಿಂಗ್ ಗುಲ್ಬರ್ಗಾದಲ್ಲಿ ಇರ್ತಿದ್ದಿಲ್ಲ ಅವರು. ಆಮೇಲೆ ನಾನು ರಿಟೈರ್ ಆಗಿದ್ದು 2017 ಇಸ್ವಿಯಲ್ಲಿ. 17 ಇಸ್ವಿಯಲ್ಲಿ ರಿಟೈರ್ ಆದಮೇಲೆ ಕೊರೋನಾ ಅವೆಲ್ಲ ಮುಂದೆಲ್ಲ ಬಂದಂಥ ಪರಿಸ್ಥಿತಿ ಇತ್ತು. ಆಮೇಲೆ ನನ್ನ ವಿಚಾರ ಏನಿತ್ತು ಅಂದ್ರೆ, ಈ 35 ಎಕರೆನ ಅಭಿವೃದ್ಧಿ ಒಂಥರ ವಿಶೇಷವಾಗಿ ಮಾಡಬೇಕು ಅಂತ ಭಾಳ ಇತ್ತು. ಅದರಲ್ಲಿ ನಾವು ಎಕೋ ಬ್ಯಾಲೆನ್ಸಿಂಗ್ ಮಾಡಬೇಕು. ಅಂದ್ರೆ ಬರೀ ಕೃಷಿ ಅಷ್ಟೇ ಅಲ್ಲ, ಅರಣ್ಯ ಗಿಡಗಳನ್ನು ನಾವು ನೆಡಬೇಕು. ಆಮೇಲೆ ಹಾರ್ಟಿಕಲ್ಚರ್, ತೋಟಗಾರಿಕೆ ಗಿಡಗಳನ್ನು ನೆಡಬೇಕು. ಆಮೇಲೆ ಆಕಳನ್ನು ಸಾಕಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗು ಆಗಬೇಕು. ಸಾವಯವ ಕೃಷಿನೂ ಮಾಡಬೇಕು ಎಂಬುದು ಒಂದು ಆಸೆ ಇತ್ತು. ಆದರೆ ಜಮೀನು ಸಮತಟ್ಟಾಗಿರಲಿಲ್ಲ. ಅದಕ್ಕೆ ಮೊದಲು ನಾವು ಪ್ರಾರಂಭ ಮಾಡಿದ್ದೇ ಸಮತಟ್ಟು ಮಾಡಲಿಕ್ಕೆ. ಅದನ್ನು ಲೆವೆಲಿಂಗ್ ಮಾಡಿದ್ವಿ ನಾವು. ಮೊದಲು ಲೆವೆಲಿಂಗ್ ಮಾಡ್ಕೊಂಡ ಮೇಲೆ ನಾನು ಮೊದಲು 2 ಫೆನ್ಸಿಂಗ್ ಮಾಡಿದೆ. ನಾನು ಒಂದು ಸಾಧಾರಣ ಫೆನ್ಸಿಂಗ್ ಮಾಡಿದೆ, 10 ಫೀಟ್ ಬಿಟ್ಟು ಒಂದು ಸೋಲಾರ್ ಫೆನ್ಸಿಂಗ್ ಮಾಡಿದೆ. ಕಾರಣ ಅಂತಂದ್ರೆ, ಚಿಂಚೋಳಿ ಏನದಲ್ಲ, ಅದು ಅರಣ್ಯ ಪ್ರದೇಶ, ನಮ್ಮ ಏರಿಯಾ. ಆ ಅರಣ್ಯ ಪ್ರದೇಶಕ್ಕೆ ಈ ಅರಣ್ಯ ಪ್ರಾಣಿಗಳು ಏನಂತಾರೋ ಸಹಜವಾಗೇ ಬರ್ತಾವೆ. ಹೀಗಾಗಿ ನಮ್ಮ ಕೃಷಿ ಏನು ನಾವು ಮಾಡ್ಲಿಕ್ಕೆ ಹೋಗ್ತೀವಿ ಅದು ಭಾಳ ಕಷ್ಟಕರ ಆಗ್ತದೆ. ಅದಕ್ಕೆ ನಾನು ಸೋಲಾರ್ ಎಲ್ಲನೂ ಫೆನ್ಸಿಂಗ್ ಮಾಡ್ಕೊಂಡೆ ಮೊದಲು. ಅದಾದಮೇಲೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಂಡೆ KVK ಕಡೆಯಿಂದ. ಅವರು ಅದಾದಮೇಲೆ ಹೇಳಿದ್ರು, ಇದೇನು ನೀವು ಬೆಳಿಬೋದು ಇಲ್ಲಿ ಅಂತ. ಈ 35 ಎಕರೆನ ನಾವು ವಿಂಗಡಣೆ ಮಾಡಿದ್ವಿ. ಅದರಲ್ಲಿ ಫಾರೆಸ್ಟ್ರಿ ಎಲ್ಲಿ ಮಾಡಬೇಕು, ಆಮೇಲೆ ಹಾರ್ಟಿಕಲ್ಚರ್ ಏನು ಮಾಡಬೇಕು, ಉಳಿದೆಲ್ಲ ಏನವಲ್ಲ ನಾವು ಕೃಷಿ, ಕಬ್ಬನ್ರಿ ಮತ್ತು ಬೇರೆ ಬೆಳೆಗಳು, ಹೂಗಳು ಅವೆಲ್ಲನೂ ಎಲ್ಲಿ ಮಾಡಬೇಕು ಅಂತ ಅವನ್ನೆಲ್ಲನೂ ಯಾವ್ಯಾವ ಕ್ಷೇತ್ರ ಅಂತ ಅದನ್ನು ಬೇರೆ ಬೇರೆ ಮಾಡಿದ್ವಿ. ನಾವು ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿದ್ಮೇಲೆ ದಾರ್ವಿ ಅಂತ ಒಂದು ಗ್ರೂಪ್ ಅದ.
ಅಂದ್ರೆ ತಾವೇ ಪ್ಲಾನ್ ಮಾಡಿದ್ರೆ ಏನು ಮತ್ತೆ ವಿಜ್ಞಾನಿಗಳ ಇಲ್ಲಿ ಜೊತೆಗೆ ಮೊದಲು ಕೂತ್ಕೊಂಡು ನಮ್ಮ ಮಾಡಿದ್ರಿ? ತಲೆಯಾಗಿದ್ದಿದ್ದು ಈ ಥರ ಮಾಡ್ಬೇಕಂತ. ಆಮೇಲೆ ವಿಜ್ಞಾನಿಗಳು ಅಂದರೆ ಈಗ ದಾರ್ವಿ ಅಂತ ಒಂದು ಗ್ರೂಪ್ ಅದ, ಅವರು ಅದನ್ನು ಪ್ಲ್ಯಾನ್ ಮಾಡಿಕೊಟ್ರು, ಅದನ್ನು ಹಿಂಗೆ ಮಾಡೋಣ ಅಂತ. ಈಗಾಗಲೇ ಮೊದಲೇ ನಮ್ಮ ಕಡೆ ಈ ಸಾಗವಾನಿ ಗಿಡಗಳು ಏನವಲ್ಲ, ಅವು 600 ಗಿಡಗಳು ಮೊದಲೇ ನೆಟ್ಟಿದ್ದವು. ಈಗ ದೊಡ್ಡೂ ಆಗ್ಯಾವ ಸಾಕಷ್ಟು. ಅವೆಲ್ಲ ಇದ್ದು ಮತ್ತು ಅದನ್ನು ಬಿಟ್ಟು ನಾವು ಶ್ರೀಗಂಧ, ಮಹಾಗೋನಿ, ಬ್ಯಾಂಬು ಹಾಕಬೇಕಂತ ವಿಚಾರ ಮಾಡಿದ್ವಿ. ಅದ್ರ ಪ್ರಕಾರ ಅವರೆಲ್ಲನೂ ನಾವು ಸಸಿ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಮತ್ತು ಹಾರ್ಟಿಕಲ್ಚರ್ ಸಲುವಾಗಿ ನಾವು ಗೋವಾ ಅಂದರೆ ಏನು ಪೇರು ಅಂತೀವಿ ಅದನ್ನು ಹಾಕೋದು, ಮತ್ತು ಕಸ್ಟರ್ಡ್ ಆ್ಯಪಲ್, ಸೀತಾಫಲ. ಆಮೇಲೆ 2 ಎಕರೆ ನಾವು ವಿಶೇಷವಾಗಿ ಏನಿಟ್ಟಿವಿ ಅಂದರೆ ಎಲ್ಲ ಥರದ ಹಣ್ಣಿನ ಗಿಡಗಳು. ನೀವು ನಮ್ಮ ದೇಶದಾಗ ಸಿಗುವಂಥ 15 ಥರದ ವೆರೈಟಿ ಗಿಡಗಳನ್ನು ನಾವು ಅಲ್ಲಿ ನೆಟ್ಟಿವಿ. ಮತ್ತು 1 ಎಕರೆದಾಗ ತೆಂಗು ವಿಶೇಷವಾಗಿ ಬೇರೆ ಇಟ್ಟಿವಿ. ಅದನ್ನು ಹಿಂಗೆ ಮಾಡಿ ಎಲ್ಲ ಥರದ ಗಿಡಗಳು ನಮ್ಮ ಕಡೆ ಇರಬೇಕು, ಅಲ್ಲಿ ಬಂದವರಿಗೆ ಯಾರೇ ಇರಲಿ ಎಲ್ಲ ಗಿಡಗಳು ಸಿಗಬೇಕು ಅಂತ ಈ ವಿಚಾರದಿಂದ ಇದನ್ನು ಡೆವಲಪ್ ಮಾಡಬೇಕಂತ ನಾವು ಎಲ್ಲ ನೆಡ್ಲಿಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಸುಮಾರು 21ಕ್ಕೆ ಹಂಗೆ ನಾವು ನೆಡ್ಲಿಕ್ಕೆ ಶುರು ಮಾಡಿದಾಗ 21 ಇರಬೇಕು, ಅವಾಗ ಮಳೆ ಭಾಳ ಬಂತು. ಮಳೆ ಇಷ್ಟು ಬಂತು ಅಂದ್ರೆ ನಮ್ಮ ಸಸಿಗಳು ಕಾಣಿಸ್ತಿದ್ದಿಲ್ಲ. ಒಂದು 10,000 ಸಸಿ ನೆಟ್ಟಿದ್ದೀವಿ ನಾವು. ನೆಟ್ಟರೆ ಅವು ಸಸಿಗಳೇ ಕಾಣಿಸ್ತಿಲ್ಲ, ಎಲ್ಲ ಮುಳುಗಿ ಹೋಗಿದ್ದು. ಆಮೇಲೆ ನಾನಂದೇ ಆಲ್ಮೋಸ್ಟ್ 15-20 ದಿನ ಆದಮೇಲೆ ನಮಗೆ ಕಾಣಿಸ್ಲಿಕ್ಕತ್ತು ಸಸಿಗಳು ಭಾಳಷ್ಟು. ಅದರಾಗ ಒಂದು 30% ಸಸಿಗಳು ಹೋಗಿಬಿಟ್ಟಿದ್ದು. ಮತ್ತೆ ನೆಡೋದಾಯ್ತು ನಾವು. ಮತ್ತು ಸಸಿಗಳನ್ನು ನೆಟ್ಟಿವಿ. ಮೊದಲನೇದಾಗಿ ನಮಗೆ ಅದೇ ಮುಖ್ಯ ಚಾಲೆಂಜ್ ಇತ್ತು. ಆಮೇಲೆ ನಮ್ಮ ತಲೆಗೆ ಬಂದಾಗ 4 ಆಕಳ ತೊಗೊಂಡೆ. ಆಕಳ ತೊಗೊಂಡ ಮೇಲೆ ನನಗೇನು ಅನಿಸ್ತು, ಆಕಳದ ಗೊಬ್ಬರನ ನಾನು ಉಪಯೋಗ ಮಾಡಬೇಕು ಅಂತ. ಅದಕ್ಕೆ ಸಾವಯವ ಗೊಬ್ಬರದ ನಾವು 4 ತೊಟ್ಟಿ ಹಾಕಿದ್ದೀನಿ. ಆ ಸಾವಯವ ಗೊಬ್ಬರ ಮತ್ತು ಜೀವಾಮೃತ ತಯಾರು ಮಾಡೋ ಒಂದು ಘಟಕ ಮಾಡೀನಿ. ಜೀವಾಮೃತ ಘಟಕ ಮಾಡಿ ಆ ಜೀವಾಮೃತವನ್ನು ತಯಾರು ಮಾಡಿ ಗಿಡಗಳಿಗೆ ಬಿಡುವಂಥ ಕಾರ್ಯಕ್ರಮ. ಇದಂದರೆ ನಮ್ಮ ಜಮೀನು ಅಷ್ಟು ಫರ್ಟೈಲ್ ಇಲ್ಲದಿದ್ದ ಕಾರಣದಿಂದ ಫರ್ಟಿಲಿಟಿ ಹೆಚ್ಚಿಗೆ ಆಗಬೇಕು ಅಂತ ನಾವು ಜೀವಾಮೃತ ಪ್ರಾರಂಭ ಮಾಡಿದ್ವಿ. ಜೀವಾಮೃತವನ್ನು ನಾವು ವಾರಕ್ಕೊಂದ್ಸರಿ ಎಲ್ಲ ಗಿಡಗಳಿಗೆ ಅಥವಾ ತಿಂಗಳಿಗೆ ಒಂದ್ಸರಿ ಹೋಗುವಂಗಾರೆ ಆ ಪ್ರಯತ್ನ ಮಾಡ್ತಿರ್ತೀವಿ. ಆಕಳಿಂದ ನಮಗೆ ಭಾಳ ಉಪಯೋಗ ಆಗ್ಯದ. ಆಮೇಲೆ ನಮಗೆ ಕೆಲಸ ಮಾಡುವಂಥವ್ರು ಏನಿದಾರ ಅವರು ಭಾಳ ಆನೆಸ್ಟ್ ಇದ್ದಿದ್ದರಿಂದ ಅಲ್ಲಿ ಸರಿಯಾಗಿ ಕೆಲಸ ನಡೆದ. ಅಗ್ರಿಕಲ್ಚರ್ ಲೇಬರ್ದೇ ದೊಡ್ಡ ಪ್ರಾಬ್ಲಮ್ ಅದು. ಪರವಾಗಿಲ್ಲ, ನಮಗೆ ಅಂಥ ತೊಂದರೆ ಇಲ್ಲ, ನೀರಿಂದ ತೊಂದರೆ ಇಲ್ಲ. ನಮ್ಮದು ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಡ್ರಿಪ್ ಇರಿಗೇಷನ್ ಮಾಡಿ ಪೈಪ್ಲೈನ್ಸು ಡ್ರಿಪ್ ಎಲ್ಲ ಜೇನ್ ಅಂತ ಒಂದೇನು ಕಂಪನಿ ಇಲ್ಲ, ಅವ್ರ ಕಡೆಯಿಂದ ತೊಗೊಂಡು ಡ್ರಿಪ್ ಇರಿಗೇಷನ್ ಪ್ಲ್ಯಾನ್ ಮಾಡಿ ಡ್ರಿಪ್ ಮಾಡಿದ್ದೀವಿ. ನೀರಾವರಿ ಸಲುವಾಗಿ ಒಂದು ಬೋರ್ವೆಲ್ಲು, ಒಂದು ವೆಲ್ ಇದೆ. ಹಿಂದ್ಗಡೆ ಒಂದು ಸ್ಟ್ರೀಮ್ ಹರಿತದೆ, ಹಳ್ಳ ಹರಿತದೆ. ಆ ಹಳ್ಳಕ್ಕೆ ಹತ್ತೆ ನಾವು ಫಾರೆಸ್ಟ್ರಿ ಮಾಡಿದ್ವಿ. ಹಿಂಗೇನು ಈ ದೊಡ್ಡ ಗಿಡಗಳಿಗೆ ನೀರಿನ ತೊಂದರೆ ಆಗಬಾರ್ದಂತ ಅದನ್ನು ಮಾಡಿದ್ದದ. ಆ ಫಾರೆಸ್ಟೂ ಭಾಳ ಸುಂದರವಾಗಿ ಡೆವಲಪ್ ಈಗ ಆಗ್ಲಿಕ್ಕತ್ತದ. ಅಂದರೆ ಭಾಳಷ್ಟು ಮಟ್ಟಿಗೆ ನಾನು ಏನು ಅಂದ್ಕೊಂಡೀನಿ ಅದು ಕನಸು ನನಸಾಗ್ಲಿಕ್ಕತ್ತದೆ. ಇನ್ನು ಇನ್ಕಮ್ ವಿಷಯಕ್ಕೆ ಬಂದರೆ ನಾವೊಂದಿಷ್ಟು ಕೊಬ್ಬನೂ ಹಾಕಿವಿ. ಅಂದರೆ ಸಸ್ಟೈನ್ ಆಗ್ಬೇಕು. ಬರೇ ನಾವು 3 ವರ್ಷಕ್ಕೆ 4 ವರ್ಷಕ್ಕೆ ಬರುವಂಥ ಹಾರ್ಟಿಕಲ್ಚರ್ ಕ್ರಾಪ್ ಆಗೋದಿಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಕಬ್ಬು ಹಾಕಿವಿ. ಆಮೇಲೆ ಉಳಿದದ್ದೆಲ್ಲನೂ ನಮಗೆ ಮನೆಗೆ ಬೇಕಾಗುವಂಥ ಎಲ್ಲನೂ ಹಾಕಿವಿ. ಒಂದಿಷ್ಟು ವೆಜಿಟೇಬಲ್ಸು ಹಾಕಿವಿ. ಹೀಗಾಗಿ ದಿನನಿತ್ಯಕ್ಕೆ ಏನು ನಮಗೆ ಖರ್ಚಿಗಿರ್ತದ ಅದನ್ನು ನಮ್ಗೆ ದುಡ್ಡು ಬರಲಿ ಅಂತ ಮಾಡಿದ್ದದು. ಅಂದ್ರೆ ನಿತ್ಯನೂ ನಿಮಗೆ ಆದಾಯ ಬರುವಂಥ ವ್ಯವಸ್ಥೆ, ಆಮೇಲೆ ಲಾಂಗ್ ಟರ್ಮ್ ಹಂಗೆ ಮಾಡ್ಕೊಂಡಿರಿ. ಅದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಪರಿಸರಕ್ಕೆ ಏನು ಪೂರಕವಾದಂತಹ ಒಂದು ಕೃಷಿ ಅದ, ಅದನ್ನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ತಾವು ಮಾಡಿದೆ. ಸತ್ಯ. ಈಗ ತಾವು ಅರಣ್ಯ ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ದೀರಲ್ಲ, ಅಲ್ಲಿ ಸಾಕಷ್ಟು ಪ್ರಭೇದಗಳನ್ನ ತಾವು ಬೆಳೆದಿದ್ದೀರಿ. ಯಾವ ರೀತಿ ಅರಣ್ಯ ಇಲಾಖೆಯವರು ನಿಮಗೆ ಸಪೋರ್ಟ್ ಮಾಡಿದ್ರು, ಏನೇನು ಅದಾವ, ಈಗ ಅವುಗಳ ಏಜ್ ಏನದ ಎಲ್ಲ ಒಂದು ಸ್ವಲ್ಪ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಿ. ಗಂಧದ ಗಿಡ ಏನು ನಾವು ಹಾಕಿದ್ದೀವಲ್ಲ, 2 ಇವ ನಮ್ಮ ಕಡೆ. ಅದು ಒಂದು ರಕ್ತಚಂದನ ಅಂತಿರಲ್ಲ, ಅದೂ ಅದ. ಒಂದು ಯೂಶುವಲ್ ನಮ್ಮದು ಚಂದನ ಗಿಡನೂ ಅದ, ಸ್ಯಾಂಡಲ್ವುಡ್ ಅಂತೀವಿ, ಅದೂ ಇದೆ. ಈ ಸ್ಯಾಂಡಲ್ವುಡ್ಗೆ ಮುಖ್ಯವಾಗಿ ಏನಂತ ಒಂದು ಹೋಸ್ಟ್ ಟ್ರೀ ಬೇಕ್ರಿ. ಅದು ಹೋಸ್ಟ್ ಟ್ರೀ ಇಲ್ಲದ್ರೆ ಬೆಳೆಯೋದಿಲ್ಲ. ಅದನ್ನು ನಾವು ಹೋಸ್ಟ್ ಟ್ರೀ ಸ್ಪೆಷಲ್ ಆಗಿ ನಮ್ಮ ದಾರ್ವಿ ಅವರು ಸಪ್ಲೈ ಮಾಡಿದ್ರು. ಆಮೇಲೆ ನಾವು ಸಾದಾ ತೊಗರಿ ಹಾಕಿದ್ರು ಅದರಲ್ಲಿಂದನೂ ಹೋಸ್ಟ್ ಟ್ರೀ ಅದನ್ನು ಬಳಸ್ಕೊಂಡು ಈಗ ಗಂಧದ ಗಿಡನೂ ಚಲೋ ಬಂದಾವ, ನಮ್ಮ ಮಹಾಗುನಿ ಚಲೋ ಬಂದಾವ, ಆಮೇಲೆ ಬ್ಯಾಂಬೂ ಚಲೋ ಬಂದದ. ಅದ್ರಾಗ ನಮ್ಗೆ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ, ಯಾವಾಗ ಗಂಧದ ಗಿಡ ಹೋಸ್ಟ್ ಟ್ರೀ ಸಾಯ್ತು, ಅದಕ್ಕೆ ಏನಾರು ತೊಂದರೆ ಆಯಿತು ಅಂದ್ರೆ ಗಂಧದ ಗಿಡನೂ ಸತ್ತು ಹೋಗ್ತದೆ. ಅದಕ್ಕೆ 3-4 ವರ್ಷ ಎಲ್ಲ ಭಾಳಷ್ಟು ನಾವು ಕಾಯ್ಬೇಕಾಗ್ತದೆ ಗಂಧದ ಗಿಡಕ್ಕೆ. ಕಳ್ತನದ್ದೇನು ಹೆದರಿಕಿಲ್ಲ, ಯಾಕಂದ್ರೆ ಸೋಲಾರ್ ಫೆನ್ಸಿಂಗ್ ಹಾಕಿವಿ ನಾವು. ಈಗ ಸದ್ಯಕ್ಕೆ ಏನು ಗಂಧದ ಗಿಡ ಅಂತಂದ್ರೆ ಅಷ್ಟು ಏಜ್ ಆಗಿಲ್ಲ ಎಲ್ಲ 2-3 ವರ್ಷದವ. ಇನ್ನೂ ನಮಗೆ 10 ವರ್ಷ ಆದಮೇಲೆ ಮುಂದಿಂದ ವಿಚಾರ. ಈಗ ನಾವು ಗಂಧದ ಗಿಡ ಬೆಳೆದಂಥವ್ರ ಅನುಭವಗಳನ್ನ ಕೇಳಿದ್ರೆ
ಇಂಥ ಒಂದು ಸಮಸ್ಯೆಗಳನ್ನು ಅವ್ರು ಹೇಳ್ತಾ ಇರ್ತಾರೆ, ಕಳ್ಳತನದ ಸಮಸ್ಯೆ ಆಗುತ್ತದೆ, ಅದನ್ನು ಕಾಯೋದು ಬಹಳ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಕೆಲವು ರೈತರ ಕಡೆ ನಾವು ಕೇಳಿದ್ದೀವಿ. ನಿಮಗೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಂಥ ಸಮಸ್ಯೆಗಳು ಬರಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ವಿಶ್ವಾಸ ಅದಂತೆ. ಇಂಥ ಒಂದು ಪ್ಲ್ಯಾನ್ ಮಾಡಬೇಕಾಯ್ತಪ್ಪ ಅಂತಂದರೆ ಈಗ ನಾವು ಪರಿಸರದ್ದು ಕೂಡ ಪ್ಲ್ಯಾನ್ ಮಾಡಬೇಕಾಗ್ತದೆ. ಈ ಗಂಧದ ಗಿಡನ ರಕ್ಷಣೆ ಮಾಡ್ಲಿಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ, ನಾ ತಮಗೆ ಹೇಳಿದಂಗೆ ನಮ್ಗೆ ಎಲ್ಲಿಂದ ಕಳ್ಳತನ ಆಗ್ಬೋದು ಅಂತ ನಮಗೇನು ವಿಚಾರದಲ್ಲ, ಅಲ್ಲಿ ನಾವು ಏನು ಮಾಡಿದ್ವಿ, ಮೊದಲು 2 ಥರದ ಫೆನ್ಸಿಂಗ್ ಮಾಡಿದ್ವಿ. ಅದಾದ ಮೇಲೆ ನಡುವೆ ಒಂದು ಫೆನ್ಸಿಂಗ್ ಮಾಡಿವಿ ನಾವು. ಅಂದ್ರೆ ಈ ಬ್ಯಾಂಬೂ ಹಾಕಿವಿ. ಬ್ಯಾಂಬೂ ಅಂದ್ರೆ ಮುಳ್ಳಿನ ಬ್ಯಾಂಬೂ ಬರ್ತಲ್ಲ, ದಟ್ಟವಾಗಿ ಹಾಕಿವಿ. ಅದಾದ್ಮೇಲೆ ಸೋಲಾರ್ ಫೆನ್ಸಿಂಗ್ ಬರ್ತದೆ. ಹಿಂಗಾಗಿ ಒಳಗಡೆ ಬರೋದು ಸಹಜವಾಗಿ ತೊಂದರೆ ಆಗ್ತದೆ. ಎರಡನೇದೇನದ, ನಾವು ಎಲ್ಲ ಕಡೆ CCTV ಕ್ಯಾಮ್ರಾಸ್ ಹಾಕಿವಿ. ಇದನ್ನೆಲ್ಲನೂ ಮೀರಿ ಬಹಳಷ್ಟು ಕಡೆ ಕಳ್ತನ ಆಗ್ತದೆ. ಅಂದ್ರೆ ಆ ಕಳ್ತನ ಮಾಡೋರಿಗೆ ಸ್ವಲ್ಪ ಹೆದರಿಕೆ ಬರ್ತದೆ, ಇದೆಲ್ಲ ಅದಂತ. ಮತ್ತು ನಮ್ಮ ಕಡೆ ಡಾಬರ್ಮೆನ್ ನಾಯಿಗಳು ಒಂದೆರಡು, ಸೊ ನಾಯಿಗಳು ಸಾಕಿವಿ. ಆದಷ್ಟು ಪ್ರೊಟೆಕ್ಷನ್ ಮಾಡ್ಕೊಂಡಿವಿ. ಎಷ್ಟು ಆಗ್ತದೆ, ಎಷ್ಟು ನಾವು ಯೋಜನೆ ಮಾಡ್ಬೋದು ಅಷ್ಟೆಲ್ಲ ಮಾಡಿ. ಆದರೂ ಕೂಡ ಈಗ ಇಂಥ ಒಂದು ಏನು ಘಟನೆಗಳಿರ್ತಾವಲ್ಲ ಅವುಗಳನ್ನು ನಾವು ನಿರೀಕ್ಷೆ ಮಾಡುವಂಥ ಸಂದರ್ಭದೊಳಗೆ ತಾವೆಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ದೀರಿ. ಇಂಥ ಅರಣ್ಯ ಸ್ಪೀಶೀಸ್ ಬೆಳಿಬೇಕು ಅಂಥೇಳಿ, ಮತ್ತು ಇದರ ಮಾರ್ಕೆಟಿಂಗ್ ಬಗ್ಗೆ ಯಾವ ರೀತಿಯಾದಂಥ ಒಂದು ವಿಚಾರ ಅದ, ಯಾವ ರೀತಿಯಾದಂಥ ಒಂದು ಪ್ಲ್ಯಾನ್ ಅದ ಅಂತೀರಿ? ಇದು ಎಕೋ ಫಾರೆಸ್ಟ್ ಮಾಡ್ಬೇಕಂತ ಇದರಲ್ಲಿ ದುಡ್ಡು ಮಾಡ್ಬೇಕಂಬ ವಿಚಾರ ಇಲ್ಲ ನನಗೆ. 3-4 ಎಕರೆ ಅಲ್ಲ, ಅದು ಫಾರೆಸ್ಟ್ ಇರಲಿಲ್ಲ, ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಬರೇ ಅದನ್ನ ಬೆಳೆಸ್ಬೇಕು ಅಂತ ಅಷ್ಟೇ ವಿಚಾರ ಮಾಡೀನಿ. ಈಗ ಅದ್ರ ಮುಂದೆ ಮಾರಿ ಅದನ್ನ ಗಳಿಸ್ಬೇಕಂತ ಏನು ವಿಚಾರ. ಬಹಳ ಸಂತೋಷ. ಒಂದು ಮಾದರಿ ವಿಚಾರ ಇದು ತಾವು ಹೇಳ್ತಾ ಇದ್ದೀರಿ. ಯಾಕಂತಂದ್ರೆ ಈಗ ಏನೇ ನಾವು ಉದ್ಯಮ ಮಾಡಿದ್ರು ಕೃಷಿ ಒಳಗೆ ಸಹಿತ ಅದನ್ನು ನಾವು ಮಾರಾಟದ ದೃಷ್ಟಿಯಿಂದ ಮಾಡುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಈ ಒಂದು ಗಿಡದಿಂದ ನಮಗೆ ಮುಂದಿನ 10 ವರ್ಷಗಳಲ್ಲಿ ಎಷ್ಟು ಆದಾಯ ಬರ್ಬೋದು, ಎಷ್ಟು ಲಾಭ ಬರ್ಬೋದು ಅಂಥೇಳಿ, ಅದನ್ನು ಮೀರಿ ನೀವು ವಾತಾವರಣಕ್ಕೆ ಏನು ಸಪೋರ್ಟ್ ಮಾಡಿ ವಾತಾವರಣ ಸ್ವಚ್ಛವಾಗಿ ಉಳಿಬೇಕು, ಸಮತೋಲಿತವಾಗಿ ಉಳಿಬೇಕು ಅನ್ನುವಂಥ ಏನು ವಿಚಾರ ಇಟ್ಟುಕೊಂಡಿದ್ದೀರಿ, ಅದು ಬಹುಶಃ ಎಲ್ಲರಿಗೂ ಅದು ಮಾದರಿಯಾಗುವಂಥ ಒಂದು ವಿಚಾರ ಅಂತ ಹೇಳ್ಬೋದು. ಉಳಿದಂತೆ ಈಗೇನು ತಮ್ಮಲ್ಲಿ ಹಣ್ಣಿನ ಗಿಡಗಳದಾವ, ಅವುಗಳ ಒಂದು ಉತ್ಪನ್ನದ ಮಾರಾಟ ಆಯಿತು ಅಥವಾ ಸಂಸ್ಕರಣೆ ಆಯಿತು, ಇದ್ರ ಬಗ್ಗೆ ಏನಾದರೂ ವಿಚಾರಗಳದಾವ? ಈಗ ಹಣ್ಣಿನ ಮಾರ್ಕೆಟು ಅಂತಂದ್ರೆ ತಮಗೆ ಗೊತ್ತಿದ್ದಂಗೆ ನಾವು ಒಳ್ಳೆ ಬೆಲೆ ಬರಬೇಕು ಅಂತಂದ್ರೆ ಒಂದು ಬಿಗ್ ಬಾಸ್ಕೆಟು, ಜೆಪ್ಟೋ ಅಥವಾ ಟಾಟಾಸ್ದವ್ರದ್ದು ಏನು ಬಿಗ್ ಬಾಸ್ಕೆಟ್ ಅದ, ಅವ್ರ ಜೊತೆ ಟೈ ಅಪ್ ಮಾಡ್ಕೋಬೇಕು. ಹಿಂಗಾಗಿ ನಾವು ಜೆಪ್ಟೋ ಮತ್ತು ಬಿಗ್ ಬಾಸ್ಕೆಟ್ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿವಿ. ಆಮೇಲೆ ನನಗೆ FSSAIದು ಒಂದು ಲೈಸೆನ್ಸ್ ಅದ, ನನ್ನ ಪ್ರಾಡಕ್ಟ್ಸನ್ನು ನಾನು ಮುಂದೆ ಪ್ಯಾಕ್ ಮಾಡಿ ಮಾರಲಿಕ್ಕೆ ಅಂತ. ಕಮರ್ಷಿಯಲ್ ಆಗಿ ಇನ್ನೂ ನನಗೆ ಈ ವರ್ಷ ಬಂದಿಲ್ಲ. ಇನ್ನು ಮುಂದಿನ ವರ್ಷ ಹಿಡಿದು ನಾ ಕಮರ್ಷಿಯಲಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು ಅದ. ಅದಕ್ಕೆ ನನಗೆ ಏನೇನು ಪೂರ್ವ ತಯಾರಿ ಬೇಕು ಅದನ್ನೆಲ್ಲ ಮಾಡ್ಕೊಂಡಿನಿ ನಾನು. ಅಡ್ಡಿಲ್ಲ. ಈಗ ಬೇರೆ ಬೇರೆ ಕಂಪನಿಗಳು ಅವುಗಳನ್ನು ನಾವು ಇನ್ವೈಟ್ ಮಾಡಬೇಕು ಅಂತಂದಾಗ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ವಿಶ್ವಾಸ ಕೂಡ ಇರಬೇಕು ಮತ್ತು ಒಳ್ಳೆ ಗುಣಮಟ್ಟದ ಒಂದು ಉತ್ಪನ್ನ ತಯಾರಾಗಬೇಕು. ನಮ್ಮಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಿ ತಾವು. ಈಗ ಮಾವಿನ ಹಣ್ಣೆ ಬೆಳೆದಿರಿ ಅಂತ ಹೇಳಿ ತಿಳ್ಕೊಳ್ಳೋಣ, ಅಥವಾ ಸೀಬೆ ಹಣ್ಣು ಬೆಳೆದಿರಿ ಅಂತ ಹೇಳಿ ತಿಳ್ಕೊಳ್ಳೋಣ. ಯಾವ ರೀತಿಯಾದಂಥ ಉತ್ಪನ್ನ ತಮ್ಮಲ್ಲಿ ಬರ್ತಾ ಇದೆ? ನಮ್ಮ ಕಡೆ ಈಗ ಉತ್ಪನ್ನ ಈಗ ಬಂದಿದ್ದು ಮಾತ್ರ ಅತಿ ಉತ್ತಮದ. ಯಾಕಂದ್ರೆ ಬಿಗ್ ಬಾಸ್ಕೆಟ್ನವ್ರದ್ದು ಅವರಲ್ಲಿ ಒಬ್ರು ಕೃಷಿ ಪದವೀಧರರು ಇರ್ತಾರ, ಅವರೇ ಬಂದು ನೋಡ್ತಾರ, ನೋಡಿದಾರ. ಆ ಪ್ರಾಡಕ್ಟ್ ತಗೊಂಡು ಹೋಗಿ ತಮ್ಮ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ್ದಾರೆ. ಈಗ ಸೀಬೆ ಹಣ್ಣದು ಸ್ಪೆಷಲಿ ಅದು ನೋಡಿದ್ಮೇಲೆ ಅವ್ರು ಏನಂದ್ರು ಅಂದ್ರೆ, ಇದು ನಮಗೆ ಕೊಡೋ ಹಂಗೆ ಯೋಗ್ಯದ, ಇದ್ರಾಗ ಏನು ತೊಂದರೆ ಇಲ್ಲ, ನಾವು ತಗೋತೀವಿ ಅಂದೆ. ಇದೇನು ಹುಮ್ನಾಬಾದ್ನಲ್ಲಿ ನಮ್ಮ ಬಿಗ್ ಬಾಸ್ಕೆಟ್ ಬಂದದ, ಈಗ ಅವ್ರದ್ದು ಕಲೆಕ್ಷನ್ ಸೆಂಟರ್ ಅದ. ಸೊ ಅದು ನಮಗೊಂದು 40 ಕಿಲೋಮೀಟರ್ ಆಗ್ತದೆ, ಅಂತ ದೂರ ಅಂತ ಅಲ್ಲ, ನಾವು ಅಲ್ಲಿ ಕೊಡ್ಬೋದು ಹೋಗಿ. ಅದು ಅನುಕೂಲ ಅದ ನಮಗೆ. ಸೊ ನಮ್ಮ ಪ್ರಾಡಕ್ಟು ಚಲೋ ಅದ, ಅಡ್ಡಿಲ್ಲ. ಈಗ ಒಂದು ವರ್ಷಕ್ಕೆ ತಾವು ಒಂದು ಮಾವಿನ ಗಿಡಗಳಿಂದ ಎಷ್ಟು ಇಳುವರಿ ಬರ್ಬೋದು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಥವಾ ಪೇರಲ ಹಣ್ಣಿನಿಂದ ಎಷ್ಟು ಇಳುವರಿ ಬರ್ಬೋದು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಿ? ಏನು ಹಣ್ಣಿನ ಗಿಡಗಳದಾವ, ಅವುಗಳಿಂದ ಯಾವ ರೀತಿಯಾದಂಥ ಒಂದು ಇಳುವರಿ ತಮಗೆ ಬರ್ಬೋದು, ಮತ್ತು ಅದನ್ನು ಸಾಗಿಸೋದಕ್ಕೆ, ಮಾರ್ಕೆಟ್ ಮಾಡೋದಕ್ಕೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ? ಈಗ ನಾವು ಸೀಬೆ ಹಣ್ಣದೇ ತೊಗೊಳು. ಮಾವಿನ ಹಣ್ಣು ಗಿಡಗಳು ನನ್ನ ಕಡೆ ಭಾಳ ಇಲ್ಲ, ಸ್ವಲ್ಪ ಅವ. ಆಮೇಲೆ ಈ ಸೀಬೆ ಹಣ್ಣು ತೊಗೊಂಡ್ರೆ ನನ್ನ ಕಡೆ ಆಲ್ಮೋಸ್ಟ್ 2,500 ಗಿಡಗಳು. 2,500 ಗಿಡಗಳು ಅಂದ್ರೆ ನನಗೊಂದು 5 ಟನ್ ಉತ್ಪನ್ನ ಬರ್ಬೋದು. ವರ್ಷದಾಗ 2 ಸರಿ ಬರ್ತದೆ. 5 ಟನ್ ಉತ್ಪನ್ನ ಬಂದಾಗ ನನಗೆ ಭಾಳ ಮಂದಿ ಹೇಳ್ತಾರೆ 50-60 ಅಂತ. ಆ ಪ್ರೈಸು ಅಥವಾ ಇದು ನಮಗೆ ಸಿಗೋದಿಲ್ಲ ರೈತರಿಗೆ. 35ರಿಂದ 45-50ವರೆಗೂ ಸಿಗ್ತದೆ.
50 ಸಿಕ್ಕನು ನನಗೆ 2.5-3 ಲಕ್ಷ ಸಿಗ್ತದೆ. ಇದು ಒಂದು ಇದ್ರಾಗ. ಆಮೇಲೆ 2 ಸರಿ ಬರೋದ್ರಲ್ಲಿಂದ 6 ಲಕ್ಷ ಬರುತ್ತೆ. ಇದ್ರಾಗ ನಾನು ಖರ್ಚು ಮಾಡೋದು ಏನು ಅಂತಂದ್ರೆ ನೀರೇ ಬಿಡ್ತೀವಿ. ಆಮೇಲೆ ನನ್ನ ಕಡೆ ಇರುವಂಥ ಸಾವಯವ ಗೊಬ್ಬರ ಏನದ, ಆಮೇಲೆ ಜೀವಾಮೃತ ಏನದ ಅದನ್ನು ಬಿಡ್ತೀನಿ. ಆಮೇಲೆ ಅದರಲ್ಲಿಂದೇ ತಯಾರಾಗುವಂಥ ಕೆಮಿಕಲ್ಸ್ ಏನು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಂಥ ರೈತರು ಏನಲ್ಲ ಅವ್ರಲಿಂದ ಕೇಳಿಕೊಂಡು ನಾವು ಏನು ಪೆಸ್ಟಿಸೈಡ್ ತಯಾರು ಮಾಡಿ ಅದನ್ನು ಉಪಯೋಗ ಮಾಡ್ತೀವಿ. ಅದನ್ನು ಲೋಕಲಿ ಅವೈಲೇಬಲ್ ಅಂದ್ರೆ ನಮ್ಮ ಫಾರ್ಮ್ನಾಗೆ ಸಿಗ್ತದೆ. ಈ ಬೇವಿನ ಎಲೆ ಏನ್ರಿ ಅವೆಲ್ಲನೂ ನಮಗೆ ಅಲ್ಲೇ ಸಿಗುವಂಥದ್ದು. ಬೇವಿನ ಗಿಡಗಳು ನಮ್ಮ ಕಡೆ ಸಾಕಷ್ಟು ಇದರಿಂದ ಅದು ಬೇರೆ ಕಡೆಯಿಂದ ತೊಗೊಂಬರುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಹಿಂಗಾಗಿ ನಮಗೆ ಅದು ಅನುಕೂಲ ಅದ. ಅಂದ್ರೆ ಏನು ನೀವು ಕೃಷಿಗೆ ಖರ್ಚು ಮಾಡುವಂಥದ್ದು ಬಹಳ ಕಡಿಮೆ ಅಂತ ಹೇಳಿ ಅನ್ನುವಂಥದ್ದು ವಿಚಾರ ಹೇಳ್ತಾರೆ. ಕಡಿಮೆ ಅದ. ಯಾಕಂತಂದ್ರೆ ಈಗ ಕೆಮಿಕಲ್ಸ್ ಅಂತೂ ತಾವು ಉಪಯೋಗ ಮಾಡಂಗಿಲ್ಲ, ರಸಗೊಬ್ಬರಗಳನ್ನಂತೂ ತಾವು ಉಪಯೋಗ ಮಾಡಂಗಿಲ್ಲ, ರಸಗೊಬ್ಬರನೂ ಉಪಯೋಗ ಮಾಡಂಗಿಲ್ಲ. ಹಂಗಾದಾಗ ನಿಮ್ಮ ತೋಟದೊಳಗೆ ಏನು ಸಗಣಿ ಸಿಗ್ತದ ಅದನ್ನೇ ಗೊಬ್ಬರ ಆಗಿ ತಾವು ಪರಿವರ್ತನೆ ಮಾಡ್ತಾ ಇದ್ದೀರಿ, ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಆಮೇಲೆ ಏನು ಸಿಗ್ತದಲ್ಲ ನೀವು ಎಲೆಗಳು ಬಿದ್ದಿರ್ತಾವಲ್ಲ ಎಲ್ಲಾನೇ ದಂಟು ಎಲ್ಲಾನು ಉಪಯೋಗ ಆಗ್ತದೆ. ಇಂಥದ್ದು ನಮ್ಮ ಹೊಲದಲ್ಲಿ ಬಿದ್ದದ್ದು, ಫಾರ್ಮ್ನಲ್ಲಿ ಬಿದ್ದದ್ದು, ಕೆಳಗಡೆ ಏನು ನೀವು ತ್ಯಾಜ್ಯ ಅಂತೀರಲ್ಲ ಅದು ಎಲ್ಲಾನು ಪೂರ್ಣ ಉಪಯೋಗ ಆಗ್ತದೆ. ಅದು ಎಲ್ಲಾನು ಗೊಬ್ಬರ ಆಗ್ತದೆ. ನಮ್ಮ ಎರೆಹುಳುಗಳು ಸಾಕ್ತಿವಿ ನಾವು, ಆ ಎರೆಹುಳನು ಎಲ್ಲಾನು ಗೊಬ್ಬರ ಆಗಿ ಪರಿವರ್ತನೆ ಮಾಡ್ತದೆ. ಅಂದ್ರೆ ಈಗ ಎರೆ ಗೊಬ್ಬರ ಸಾಕಷ್ಟು ಪ್ರಮಾಣದೊಳಗೆ ತಾವು ತಯಾರು ಮಾಡ್ತಾ ಇದ್ದೀರಿ. ಹೌದು. ಎಷ್ಟು ತಯಾರಾಗ್ತದೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕಂದ್ರೆ ಇದು 3 ತಿಂಗಳಿಗೆ ಒಂದ್ಸರಿ ಆಗ್ತದೆ. ನಮ್ಮ ಕಡೆ ನಾವು ಅದು ಶೆಡ್ ಮಾಡಿವಿ. ಸೊ ಅದು 2-3 ಟನ್ ಅಂದ್ರೂ ನಮಗೊಂದು ಸ್ವಲ್ಪ 12 ಟನ್ ತನ ನಾವು ತೆಗಿತೀವಿ. ಮತ್ತು ತಿಪ್ಪಿ ಗೊಬ್ಬರನು ಬೇರೆ ಇರ್ತದೆ, ಅದನ್ನು ಕೂಡಿಸಿ ನಾವು ಹಾಕ್ತೀವಿ. ಆಮೇಲೆ ನಾವು ಹಾರ್ಟಿಕಲ್ಚರ್ ಮಾಡಕಾಲಕ್ಕ ನಾವು ಗಿಡಕ್ಕೆ ಹಾಕೋದಿರ್ತದೆ, ಪೂರ್ಣ ಏನು ಚೆಲ್ಲೋದಿರಂಗಿಲ್ಲ ಅದನ್ನು. ಹಿಂಗಾಗಿ ಅಲ್ಲಿನೂ ಉಳಿತದ. ಮತ್ತು ಜೀವಾಮೃತ ಅಡಿಷನಲಿ ಕೊಡ್ತಿರ್ತೀವಲ್ಲ, ಹಿಂಗಾಗಿ ಅದಕ್ಕೆ ಭಾಳ ಬೇಕು ಅಂತೇನಿಲ್ಲ, ಇಷ್ಟಾದರೂ ಸಾಕಾಗ್ತದೆ ನಿಮ್ಗೆ. ಅರೌಂಡ್ 6-7 ಟನ್ 8 ಟನ್ ಬಂದರೂ ನಮ್ಗೆ ಇಡೀ ವರ್ಷಕ್ಕೆ ಅದು ಅನುಕೂಲ ಆಗ್ತದೆ. ಅಡ್ಡಿಲ್ಲ. ಈಗ ತಾವು ಹೇಳಿದ್ರಿ ಶುರು ಮಾಡುವಂಥ ಸಂದರ್ಭದೊಳಗೆ ಮಣ್ಣಿನ ಗುಣಧರ್ಮ ಅಷ್ಟು ಸರಿ ಇರಲಿಲ್ಲ, ಫಲವತ್ತಾಗಿರಲಿಲ್ಲ ಅಂಥೇಳಿ. ಈಗ ತಾವು ಏನು ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಹೀಗಾಗಿ ನಿಮ್ಮ ನೆಲದ ಗುಣಮಟ್ಟ ಯಾವ ರೀತಿ ಆಗ್ಯದ? ಈಗ ನನ್ನ ಪ್ರಕಾರ 1-2 ವರ್ಷನಾಗ ನೋಡ್ಬೇಕಾದ್ರೆ ಬೆಟರ್ ಅದ. ಯಾಕಂದ್ರೆ ನಾವು ಏನೇ ಬೆಳೆದ್ರೂ ಏನೂ ಬರ್ತಿದ್ದಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಅಂದ್ರೆ pH ಲೆವೆಲ್ ಒಂದು ಪ್ರಾಪರ್ಟಿದಾಗ, ಒಂದು ಲ್ಯಾಂಡ್ನಾಗ, ಒಂದು 4 ಎಕರೆದಾಗ ಭಾಳ ಹೆಚ್ಚಿದ್ದ ಕಾರಣದಿಂದ ನಮಗೇನಾಯ್ತು ಅಂತಂದ್ರೆ, ಈಗ KVKಲಿಂದ ನಾವು ಕೇಳಿದಾಗ ಅಂದರು, ಇಲ್ರಿ ನೀವು ಡಯಾಂಚ ಅಥವಾ ಸೆಣಬ್ ಹಾಕ್ರಿ, ಹಾಕಿ ಹೊಡೀರಿ, ಇದು ಒಂದೇದ್ದು. ಆಮೇಲೆ ಜಿಪ್ಸಮ್ ಉಪಯೋಗ ಮಾಡ್ರಿ, ಜಿಪ್ಸಮ್ ಬಿತ್ತ ಕಾಲಕ್ಕೆ ಹಾಕ್ರಿ. ಅದು ಹಾಕೋದ್ರಿಂದ ನಿಮ್ಗೆ ನ್ಯಾಚುರಲ್ ಆಗಿ ಅದರ pH ಲೆವೆಲ್ ನಿಮ್ಗೆ ಎಷ್ಟು ಬೇಕೋ ಆ ಲೆವೆಲಿಗೆ ಬರ್ತದೆ. ಮುಂದೆ ನೀವು ಯಾವ್ದು ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ ಅಂದ್ರೆ ಸ್ವಲ್ಪ ಅಲ್ಲಲ್ಲಿ ನಾವು ಕಬ್ಬು ಹಾಕಿವಿ ಈಗ ಸದ್ಯಕ್ಕೆ, ಅದರಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ಹಾಕಿದಾಗ ಕಬ್ಬು ಈಗ ಭಾಳ ಚಲೋ ಬಂದದ್ದು ನಮ್ಗೆ. ಈಗ ಇಷ್ಟು ದೊಡ್ಡ ಕ್ಷೇತ್ರವನ್ನು ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ? ಯಾರ್ಯಾರು ಇದ್ದಾರೆ ನಿಮ್ಮ ಜೊತೆಗೆ? ಅಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ ಅದನ್ನೇ ಅದ. ನಮ್ಮ ಅಕ್ಕ ನಾನು ಆಶೀರ್ವಾದ ಮಾಡ್ತಾರೆ, ಅವರಿಬ್ರು ಅವರ ನನಗೆ. ನನ್ನ ಮಕ್ಕಳು, ಸೊಸೆಂದರು, ಮೊಮ್ಮಕ್ಕಳು ಎಲ್ಲರೂ ನನ್ನ ಜೊತೆ ಇದ್ದಾರೆ, ನನ್ನ ಹೆಂಡತಿ ಸ್ಪೆಷಲಿ. ಅದಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಚಿಂಚೋಳಿ ಬ್ರಾಂಚ್ ಅದ. ಭಾಳ ಮಂದಿ ಅಂತಾರೆ ಬ್ಯಾಂಕಿಗೆ ಹೋದ್ರೆ ಭಾಳ ಹೊತ್ತು, ನಾವು ಒಂದಿನೂ ಒಂದು 10 ನಿಮಿಷದ ನೆನಪಿದ್ದು ನೆನಪಿಲ್ಲ ನನಗಲ್ಲಿ. ಅವರು ನನಗೆ ಸಾಕಷ್ಟು ಲೋನ್ ಕೊಟ್ಟಿದ್ದಾರೆ, ಅದ್ರಾಗೇನು ಸಂಶಯ ಇಲ್ಲ. ಮತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕನಾಗಿ ಒಂದು 35 ವರ್ಷದಿಂದ ಅವ್ರ ಕಸ್ಟಮರ್ ಇದ್ದೀನಿ. ಒಂದಿನೂ ನನ್ನ ಅಕೌಂಟ್ NP ಆಗಿಲ್ಲ. NP ಆಗಲಿಕ್ಕೆ ಕೊಟ್ಟಿಲ್ಲ ನಾನು, ಯಾಕಂದರೆ ಸ್ವತಃ ಬ್ಯಾಂಕರ್ ಆಗಿ ನನಗೆ ಅರ್ಥ ಆಗ್ತದೆ. ಸೊ ಅಕೌಂಟ್ ಚೆನ್ನಾಗಿದ್ದಲ್ಲಿ ನಾನು ಎಷ್ಟೇ ಕೇಳಿದ್ರು ನನಗೆ ಇಷ್ಟು ಬೇಕಾಗ್ತಂದ್ರೆ ಅಷ್ಟು ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಅಲ್ಲಿದ್ದ ಆಫೀಸರ್ಸ್ ಸುದ್ದಾನು ಯಾರ್ಯಾರು ನಮ್ಗೆ ಸಹಾಯ ಮಾಡಿದ್ದಾರೆ ಮೊದಲು, ಈಗಲೂ ಯಾರಿದ್ದಾರೆ ಅವರೆಲ್ಲರೂ. ಅಂದ್ರೆ ನೀವು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ನನ್ನ ಪೆನ್ಷನ್ ಫಂಡ್ಸು ಇವು ಬಂದಿದ್ದು ಹಾಕಿದ್ದೀನಿ. ನನ್ನ ಮಕ್ಕಳು ಪಾಪ ಸಹಾಯ ಮಾಡಿದ್ದಾರೆ, ಹಾಕಿದ್ದಾರೆ ಅವರು. ಸೊ ಹೀಗಾಗಿ ನಮ್ಮ ಕಡೆ ಎಲ್ಲಾನೇ ಅದ, ಟ್ರ್ಯಾಕ್ಟರ್ ಅವ, ಆಮೇಲೆ ಕೃಷಿ ಏನೇನು ಬೇಕು ಎಲ್ಲಾನೇ ಅವ. ನಾವೀಗ ಸ್ಪ್ರಿಂಕ್ಲರ್ ಮಾಡಬೇಕು ಅಂತಂದ್ರೆ ನೀವು ಟ್ರ್ಯಾಕ್ಟರ್ಗೆ ಒಂದು ಸ್ಪ್ರಿಂಕ್ಲರ್ ಟೈಪ್ ಹಚ್ಚಿರ್ತೀರಿ, ಡ್ರಮ್ ಹಚ್ಚಿ, ಅದನ್ನು ಇದೆ ನಮ್ಮ ಕಡೆ. ವೀಡ್ ರಿಮೂವರ್ ಅದ, ಅದು ತಂತಾನೆ ಹೋಗುವಂಥ ವೀಡ್ ರಿಮೂವರ್ಸ್ ಅವ. ಸೊ ಅವನ್ನೆಲ್ಲ ಇಟ್ಕೊಂಡಿವಿ ನಾವು. ಅಂದ್ರೆ ಲೇಬರದ್ದು ಒಂದು ದೊಡ್ಡ ಸಮಸ್ಯೆ ಇದೆ ಅಗ್ರಿಕಲ್ಚರ್ನಾಗ ಸ್ಪೆಷಲಿ. ಅದಕ್ಕೆ ಮೆಕನೈಸೇಷನ್ ಏನಂತೀವಲ್ಲ ಅದನ್ನು ನಾವು ಮಾಡಿವಿ, ಸಾಕಷ್ಟು ಪ್ರಮಾಣದಾಗ ಮಾಡಿವಿ ನಾವು. ಅಂದ್ರೆ ಸಂಪೂರ್ಣವಾಗಿ ನೀವು
ಸ್ವಾವಲಂಬಿಯಾಗಿದ್ದೀರಿ, ಮಾಡಿ ಆತ್ಮನಿರ್ಭರ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಅದು ಮಾಡಿ. ಅದೇ ರೀತಿಯಾಗಿ ನಿಮ್ಮ ತೋಟದೊಳಗೆ ಸಂಪೂರ್ಣವಾಗಿ ತಾವು ಆತ್ಮನಿರ್ಭರರಿದ್ದೀರಿ. ನಮ್ಮ 3-4 ಶೆಡ್ ಅವ ಅಲ್ಲಿ ಒಂದು ಇದ್ರಾಗ ಕಂಪ್ಯೂಟರ್ ಇಟ್ಟಿವಿ. ಡೈಲಿ ನಾವು ಎಕ್ಸ್ಪೆಂಡಿಚರ್ ಇನ್ಕಮ್ ಏನು ಬರ್ತೋ ಅಲ್ಲಿ ಹಾಕ್ತಿವಿ. ಅಲ್ಲಿ ನೀವು ಹೋದ್ರೆ ಅಲ್ಲಿ QR ಕೋಡ್ ಅದ. ನೀವು ನುಗ್ಗೆಕಾಯಿ ಹಿಡಿದು ಏನೇ ಖರೀದಿ ಮಾಡ್ರಿ, ಖರೀದಿ ಮಾಡಿದ್ರೆ ಪೇಮೆಂಟ್ ಅಲ್ಲೇ ನೀವು QR ಕೋಡ್ ನೀವು ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಬೋದು. ಅಂದ್ರೆ ಹೊಲದೊಳಗೆ ಎಲ್ಲಾನು ಮಾರಾಟ ಮಾಡುವಂಥ ವ್ಯವಸ್ಥೆ ಇದೆ. ಆಮೇಲೆ ಮಾರ್ಕೆಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ತಗೊಂಡು ಅಲ್ಲಿ ಮತ್ತೆ ಆ ಕ್ಷೇತ್ರದೊಳಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ? ನಿಮಗೆ ರೆಗ್ಯುಲರ್ ಆಗಿ ಕೆಲಸ ಮಾಡೋದಕ್ಕೆ ಆಳುಗಳಿದಾರ ಅಥವಾ ಇಬ್ರು ಆಳಿದಾರೆ. ಮತ್ತು ನಮಗೆ ಒಬ್ಬ ಮ್ಯಾನೇಜರ್ ಇದ್ದಾನೆ ಆದಿತ್ಯ ಅಂತ, ಅವನು ಮಾಡ್ತಾನೆ. ಅವರು ಅಜ್ಜಿ ಇದ್ದಾರೆ. ಅಜ್ಜಿ ಮತ್ತು ಏನು ಮೊಮ್ಮಗ ಆದಿತ್ಯ ಏನು ಮ್ಯಾನೇಜರ್ ಅಂತೀವಲ್ಲ, ಅವ್ರು ನಮ್ಮ ಜೊತೆ ಇದೀಗ 30 ವರ್ಷ ಆಯ್ತು. ಹೀಗಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸೂಪರ್ವಿಷನ್ ಅಂದರೆ ನನಗೆ CCTV ಕ್ಯಾಮ್ರಾ ಇದ್ದರೆ ಡೈಲಿ ನಾನು ನೋಡ್ಬೋದು ಏನು ನಡೆದಿದೆ, ಏನು ನಡೆದದ, ಏನು ಕೆಲಸ ನಡೆದದ, ಏನಿಲ್ಲ ಅಂತ. ಮತ್ತು ಏನೇ ಸಮಸ್ಯೆ ಇದ್ದರೆ KVKಗೆ ನಾವು ಫೋನ್ ಮಾಡಿದ್ರೆ, ರಾಜು ತೆಗ್ಗಳಿ ಆಗಲಿ, ವಾಸುದೇವ್ ಅವರಾಗಲಿ, ಅಗ್ರಿಕಲ್ಚರ್ ಕಾಲಮ್ ಮಹಾಂತೇಶ್ ಜೋಗಿ ಅವರಾಗಲಿ, ಎಲ್ಲರೂ ಭಾಳ ಸಪೋರ್ಟಿವ್ ಅವರ. ನಿಮ್ಗೆ ಹೇಳಬೇಕು ಅಂತಂದ್ರೆ KVK ಇಷ್ಟೆಲ್ಲ ಕೆಲಸ ಮಾಡುತ್ತಂತೆ ಗೊತ್ತಿಲ್ಲ ನನಗೆ. ಅದ್ಭುತ ಕೆಲಸ ಮಾಡ್ತಾರೆ ಅವರು. ನಾವು ಏನೇ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಅದ ರಿಸಲ್ಟ್ ಅವರಿಂದ ನಿಮಗೆ ಭಾಳ ಅನುಕೂಲ. ಅನಂತ್ ಕೊಳ್ಳೂರವರೇ, ತಮ್ಮ ತೋಟವನ್ನು ನಾನು ಕೂಡ ನೋಡೀನಿ, ಭಾಳ ಸಂತೋಷ ಆಗ್ತದ ತೋಟವನ್ನು ನೋಡಿ. ಅಂಥ ಒಂದು ತೋಟ ಏನದ ನಮ್ಮ ರೈತರಿಗೆ, ಆಮೇಲೆ ವಿದ್ಯಾರ್ಥಿಗಳಿಗೆ, ಯುವ ಕೃಷಿಕರಿಗೆ ಒಂದು ದೊಡ್ಡ ಲ್ಯಾಬ್ರೋಟರಿ ಅಂತ ಹೇಳಿ ಹೇಳ್ಬೋದು, ಒಂದು ಪಾಠಶಾಲೆ ಅಂತ ಹೇಳಿ ಹೇಳ್ಬೋದು. ಸಾಕಷ್ಟು ರೈತರು ಆಮೇಲೆ ವಿದ್ಯಾರ್ಥಿಗಳು ತಮ್ಮ ತೋಟಕ್ಕೆ ಬಂದು ಹೋಗಿ ಮಾಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಅವ್ರಿಗೆ ಸಾಕಷ್ಟು ಪಾಠ ಸಿಗ್ತದಲ್ಲಿ. ಹೌದು, ನಿಜ. ಯಾಕಂದ್ರೆ ಬಂದವರೆಲ್ಲಾನು ನಾವು ಮಾಡುವಂಥದ್ದೆಲ್ಲಾನು ನೋಡ್ತಾರೆ. ಆಕಳಿಂದ ನಾವು ಹೆಂಗೆ ಗೋಮೂತ್ರ ಶೇಖರಣೆ ಮಾಡ್ತೀವಿ ಹಿಡ್ಕೊಂಡು, ಆಕಳನ್ನ ಹೆಂಗೆ ಸಾಕ್ತೇವೆ ಅಂತ ಹಿಡ್ಕೊಂಡು, ಆಮೇಲೆ ಸಾವಯವ ಕೃಷಿಗೆ ನಾವು ಏನೇನು ಮಾಡೀವಿ ಎಲ್ಲಾನು ಅದನ್ನು ಮುಖ್ಯವಾಗಿ ನೋಡ್ತಾರೆ. ಅದರಿಂದ ನಮ್ಗೆ ಎಷ್ಟು ಅನುಕೂಲ ಆಗ್ಯದ ಅಂತ ನೋಡ್ತಾರೆ. ನೋಡಿ ಅದನ್ನು ಭಾಳಷ್ಟು ಮಂದಿ ಅಲ್ಲಿ ಅದನ್ನು ಮಾಡ್ಲಿಕ್ಕತ್ತಾರ. ಅದನ್ನು ಆ ರೀತಿಯಾಗಿ ಮಾಡ್ಲಿಕ್ಕತ್ತಾರ. ಸ್ವಲ್ಪ ಸಾಕಷ್ಟು ಪ್ರೇರಣೆ ತಮ್ಮಿಂದ ಆಗ್ಲಿಕ್ಕತ್ತದ. ನಾನು ಬೇರೆಯವ್ರಲಿಂದ ಪ್ರೇರಣೆ ತಗೊಂಡಿನಿ, ಬೇರೆ ಎಲ್ಲ ಹೊಲಕ್ಕೆ ಅಡ್ಡಿಲ್ಲ. ಈಗ ನಿಮ್ಮ ಒಂದು ಸನ್ನಿವೇಶ ನೋಡಿದ್ರೆ ರೈತರು ಇಲ್ಲ, ಅವ್ರ ಕಡೆ ಸಾಕಷ್ಟು ಸಂಪನ್ಮೂಲ ಅದ, ಅವ್ರು ಮಾಡಬಹುದು. ಆದ್ರೆ ನಮ್ಮಲ್ಲಿ ಈ ಪ್ರಮಾಣದೊಳಗೆ ಈ ತರ ಮಾಡೋದಕ್ಕೆ ಸಾಧ್ಯದ ಏನು ಅನ್ನುವಂಥ ಒಂದು ವಿಚಾರ ಕೂಡ ಅವರಿಗೆ ಬರ್ತದೆ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್ ತಾವು? ಮುಖ್ಯವಾಗಿ ಇದರಲ್ಲಿ ಬರೋದು ಅಂತಂದ್ರೆ ಧನನೇ, ದುಡ್ಡು ಬೇಕು. ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಾಗ ಮಾಡದೆ ನಾವು ಸ್ವಲ್ಪ ಆಗಿ ಮಾಡ್ಕೋತ ಹೋದ್ರೆ ಅನುಕೂಲ ಆಗ್ತದೆ. 4 ಎಕರೆ 5 ಎಕರೆ ಹಂಗೆ ಮಾಡ್ಕೋತ ಹೋದ್ರೆ ಹಂತಾಗೆ ಮಾಡ್ಬೇಕು. ಪೂರ್ಣ ಪ್ರಮಾಣದಾಗ ಮಾಡಿದ್ರೆ ಅವಾಗ ದುಡ್ಡಿನ ಸಮಸ್ಯೆ ಭಾಳ ಆಗ್ತದೆ. ಒಂದ್ಸರಿ ದುಡ್ಡಿನ ಸಮಸ್ಯೆ ಆಯ್ತಂದ್ರೆ ಸಫಿಕೇಶನ್ ಶುರು ಆಗ್ತದೆ. ಮುಂದೆ ಏನೂ ಮಾಡ್ಲಿಕ್ಕೆ ಆಗಲ್ದೆ ಯಾವುದನ್ನ ಮಾಡಿವಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ಅದು ಆಗದೆ ಹಾಗೆ ನೋಡಿಕೊಂಡು ನಾವು ಮುಂದುವರಿಬೇಕಾಗ್ತದೆ. ತಾವು ಒಂದು ಮಾತು ಹೇಳಿದ್ರಿ, ತೋಟ ಮಾಡುವಂಥ ಸಂದರ್ಭದೊಳಗೆ ಏನು ತೋಟದ ಮಗ್ಗಲ ಹಳ್ಳ ಇತ್ತು, ಅದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ ಅಂಥೇಳಿ. ಆ ಹಳ್ಳ ಯಾವ ರೀತಿ ತಮಗೆ ಸಂಪನ್ಮೂಲ ಒದಗಿಸ್ತಾ ಇದೆ? ನೀರಿನ ಸಂಪನ್ಮೂಲ. ಚಿಂಚೋಳಿ ಒಳಗಂತೂ ಸಾಕಷ್ಟು ಮಳೆ ಆಗೇ ಆಗ್ತದೆ, ಅಲ್ಲಿ ಸಮಸ್ಯೆ ಇಲ್ಲ. ಆದರೂ ಕೂಡ ಹಳ್ಳ ಇರೋದು ಒಂದು ಅಡ್ವಾಂಟೇಜ್ ಅಂತ ಹೇಳಿ ಹೇಳ್ಬೋದು. ಹಳ್ಳ ಇತ್ತು ಅಂತಂದ್ರೆ ಅದರಿಂದ ಬಾವಿ, ಬೋರ್ವೆಲ್ ಎಲ್ಲ ರೀಚಾರ್ಜ್ ಆಗ್ತಾ ಇರುವಂಥ ಸಂದರ್ಭ. ಹಳ್ಳ ಮಳೆಗಾಲದೊಳಗೆ ತುಂಬಿ ಹರಿಬೇಕು, ಅದ್ರ ಜೊತೆಗೆ ಅದರೊಳಗೆ ನೀರು ಹೆಚ್ಚು ಕಡಿಮೆ ಯಾವತ್ತೂ ಇರುವಂಥ ಒಂದು ವ್ಯವಸ್ಥೆ ಆಗಬೇಕು. ಇದಕ್ಕೇನಾದರೂ ತಾವು ಮಾಡ್ಕೊಂಡಿದ್ದೆ? ನಮ್ಮ ಹೊಲದ ಹಿಂಭಾಗದಲ್ಲಿ ಒಂದು ಕಾಲುವೆ ಟೈಪ್ ದೊಡ್ಡದಾಗಿ ಹರಿತದೆ. ಅಲ್ಲಿ ಏನಾಗಿದೆ ಅಂದರೆ ನ್ಯಾಚುರಲ್ ಆಗಿ ಸುತ್ತಮುತ್ತ ದೊಡ್ಡ ಫಾರೆಸ್ಟ್ ನಿರ್ಮಾಣ ಆಗಿದೆ. ಸುತ್ತಮುತ್ತ ಎಲ್ಲಾನೇ ಬಂದ್ಬಿಟ್ಟ. ಅವಾಗ ನನಗೇನು ಅನಿಸ್ತದೆ, ಇದೇ ಫಾರೆಸ್ಟನ್ನು ನಾವು ಬೆಳೆಸ್ಬೋದು ಮುಂದ್ಗಡೆ ಅಂತ. ಆ ಹಳ್ಳದ ಹಿಡ್ಕೊಂಡು ಮುಂದ್ಗಡೆ ಬರುವಂಥ ನಂದೊಂದು 4-5 ಎಕರೆ ಜಮೀನನ್ನು ನಾವು ಫಾರೆಸ್ಟ್ ಮಾಡ್ಕೊಂಡೆ. ಈಗ ಆ ಹಳ್ಳದಿಂದ ಉಪಯೋಗ ಏನು ಅಂತಂದ್ರೆ, ನನ್ನ ಗಿಡಗಳು ಒಂದು ಸರಿ 4-5 ವರ್ಷದ ಅದು ಅಂದ್ರೆ ನೀರಿನ ಸಮಸ್ಯೆ ಇರುವುದಿಲ್ಲ. ಯಾಕಂದ್ರೆ ಆ ಹಳ್ಳದ ನೀರೇ ತಗೊಲಿಕ್ಕೆ ಶುರು ಮಾಡ್ಬಿಡ್ತದೆ. ಅದೇನು ಸ್ಟ್ರೀಮ್ ಇರ್ತದೆ ಅದೇ ನೀರು ತಗೊಲಿಕ್ಕೆ ಶುರು ಮಾಡ್ಬಿಡ್ತದೆ. ಅದರಿಂದ ನಾವೇನು ಎಕೋಸಿಸ್ಟಮ್ ಮೇಂಟೈನ್ ಆಗ್ತದೆ ಅಂತಲ್ಲ, ಅದು ಆಗ್ತದೆ. ಆಮೇಲೆ ನಾನು ಸಾಕಷ್ಟು ಹೂವಿನ ಗಿಡನೂ ಹಾಕೀನಿ. ಅದಕ್ಕೆ ನಮ್ಮ ಕಡೆ ಜೇನುಗಳು ತಂತಾನೇ ಅಡ್ಡಾಡ್ತಿರ್ತಾವೆ. ಜೇನಿನ ಅಡ್ಡಾಡೋದ್ರಿಂದ ನಿಮ್ಮ ಪಾಲಿನೇಷನ್ ಆಗ್ತದೆ, ಉಳಿದದ್ದೆಲ್ಲ ಹೆಚ್ಚು ಉತ್ಪನ್ನ ಆಗ್ತಾವೆ, ಕಾಳು ಕಟ್ತಾವೆ. ಹಿಂಗಾಗಿ ಅದರ್ಲಿಂದ ಭಾಳ ಉಪಯೋಗ ಆಗಿದೆ. ನಾವು ನೀರು ಅಲ್ಲಿಂದ ತಗೊಂಡಿಲ್ಲ, ನೀರು ಅದಾಗಿದ್ದು ಭೂಮಿ ಒಳಗೆ ಬಂದು ನಮ್ಗೆ ಅನುಕೂಲ ಪಂಪ್ ಸೆಟ್ ಏನೇನೂ ಹಾಕಿಲ್ಲ, ಏನೇನಿಲ್ಲ. ಆದ್ರೆ ನೈಸರ್ಗಿಕವಾಗಿ ಏನು ಸಿಗ್ತದೆ ಅದು ನಿಮಗೆ ಜಿನುಗುತ್ತದೆ ನೀರು, ಅದು ನೀರು ನೀವು ಉಪಯೋಗ ಮಾಡ್ತಾ ಇದ್ದೀರಿ. ಹೌದು. ಈಗ ನಾವು ಚೆಕ್ ಡ್ಯಾಪ್ ಏನಾರೇ ಮಾಡಿ ಅಲ್ಲಿ ನಾವು ನೀರನ್ನು ನಿಂದಿರಿಸುವಂಥದ್ದು ಏನಾರೇ ಮಾಡಿದ್ರೆ ಅಲ್ಲಿಂದ ನೀರು 2 ತಿಂಗಳು ನಿಂದಿರುವಂಗೆ ಆಗ್ತದೆ. ನೀರು ಇರ್ತದೆ. ಮುಂದೆ ಅದಕ್ಕೆಲ್ಲಾನು
ಫಾರೆಸ್ಟ್ರಿ ಅಂದರೆ ತಂತಾನೇ ಬೆಳೀತದ ಅಂತ. ಅಡ್ಡಿ ಇಲ್ಲ ಸರ್. ಈಗ ತಾವು ಇದ್ರದ ಉಪಯೋಗವನ್ನು ಹೇಳಿದ್ರಿ ನಮಗೆ. ಆ ಹಳ್ಳ ನಿಮಗೆ ಗೊತ್ತಿರೋ ಹಂಗೆ ಎಷ್ಟು ದೂರ ಹರಿತದ ಅಂತೀರಿ? ಅದು ಕಾಲುವೆ ಅದ, ದೊಡ್ಡದೊಂದು ಕಾಲುವೆ ಅದ. ಅದು ಎಷ್ಟು ದೂರ ಹರಿತ ಅಂದ್ರೆ ನಮ್ಮ ನಿಮ್ಮ ಸುತ್ತಮುತ್ತಲು ಎಷ್ಟು ಜನ ರೈತರು ಇದ್ದಾರೆ ಆ ಹಳ್ಳದ ಮಗ್ಗಲು ಬರುವಂತಹ ರೈತರು? ಸುಮಾರು ಒಂದು 40-50 ಎಕರೆ ಜಮೀನು ಬರ್ತದೆ ಆ ಕಡೆ, ನಮ್ದು ಬಿಟ್ಟು. ಆ ಕಡೆ ಒಂದು ರುದ್ರದೇವ್ರ ಗುಡಿ ಬರ್ತದೆ ನಮ್ದು. ಆ ರುದ್ರದೇವ್ರ ಗುಡಿ ಹಿಂದ್ಗಡೆ ಹರಿತದ. ಅಲ್ಲಿಂದ ಇಲ್ಲಿ ನಮ್ಮ ಕಡೆ ಬಂದು ಈ ರೋಡ್ ದಾಟಿ ಹೋಗುತ್ತೆ. ಅಂದ್ರೆ ಒಳಗಡೆ ಇದು ಮಾಡ್ಯಾರ ಅದ. ಆದ್ರೆ ಬೇರೆಯವರು ಅದರದ ಅನುಕೂಲ ತೊಗೊಂಡವ್ರ ಇಲ್ಲ ಗೊತ್ತಿಲ್ಲ. ಆ ಕಡೆ ನಾಗಾಯಿದ್ಲಾಗಿ ಬರ್ತದೆ ನಮ್ಮ ಬಾರ್ಡರ್. ಅದು ಆ ಕಡೆ ಅಷ್ಟು ಉಪಯೋಗ ಆಗಿಲ್ಲ, ನಮ್ಮ ಕಡೆ ಉಪಯೋಗ ಆಗಿದೆ. ಈಗ ನಿಮ್ಮಲ್ಲಿ ಚೆಕ್ ಡ್ಯಾಮ್ಗಳನ್ನು ತಾವು ಮಾಡ್ಕೊಂಡಿಲ್ಲ, ಅದರ ಗಿಡಗಳನ್ನ ಮಾತ್ರ ಹಚ್ಚೇನ್. ಚೆಕ್ ಡ್ಯಾಮ್ ಮಾಡಿದ್ರೆ ಏನಾಗ್ತದ, ಅದರಿಂದ ನೀರಿನಿಂದರಲ್ಲ ಇನ್ನೂ ಚೆನ್ನಾಗಿ ಬೆಳುತ್ತೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದ್ರದ್ದು ಏನಾದರೂ ವಿಚಾರ ಅದ ಸರ್ ತಮಗೆ? ಚೆಕ್ ಡ್ಯಾಮ್ ಅಂತಂದ್ರೆ ಅದು ಪಬ್ಲಿಕ್ ಪ್ರಾಪರ್ಟಿ, ಗೌರ್ಮೆಂಟ್ ಅವರೇ ಮಾಡ್ಬೇಕು ಅದನ್ನ. ಅದಕ್ಕೆ ನಾನು ಒಂದೆರಡು ಸರಿ ಬರೀ ಮಾತಲ್ಲಿ ಹೇಳಿದ್ದೀನಿ, ಒಂದು ಅರ್ಜಿ ಕೊಡಬೇಕಾಗ್ತದೆ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ. ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬರುತ್ತೋ ಯಾರಿಗೆ ಬರುತ್ತೆ ನೋಡ್ಬೇಕು. ನಾನು ಜಿಲ್ಲಾ ಪಂಚಾಯತಿಗೆ ಬಂದರೆ ಅವರಿಗೆ ಅರ್ಜಿ ಕೊಟ್ಟು ಅದ್ರಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿದ್ರೆ ಅಂದ್ರೆ ಆ ಎಕೋಸಿಸ್ಟಮ್ ಬೆಳಿಲಿಕ್ಕೆ, ಅದ್ರಲ್ಲಿ ನೀರು ತೆಗೆಯುವಂಥ ಕಾರ್ಯಕ್ರಮ ಏನಿಲ್ಲ. ಇಲ್ಲ, ಈಗ ಒಂದು ಹಳ್ಳ ಮಳೆಗಾಲದೊಳಗಂತೂ ಹರಿದೇ ಹರಿತದ. ಆದ್ರೆ ನಮ್ಮ ಅಂತರ್ಜಲ ಹೆಚ್ಚಿಗೆ ಆಗಬೇಕು ಅಂತಂದಾಗ ಅದು ನಿಂತು ಹೋಗುವಂಥ ಒಂದು ವ್ಯವಸ್ಥೆ ಆಯಿತು ಅಂತಂದ್ರೆ ಬೋರ್ವೆಲ್ಗಳು ರಿಚಾರ್ಜ್ ಆಗ್ತಾವ, ಬಾವಿಗಳಿಗೆ ನೀರು ಬರ್ತದ. ಅದರಿಂದ ಸುತ್ತಮುತ್ತಲ ಜೀವಿಗಳಿಗೂ ಸಹಿತ, ಪ್ರಾಣಿ ಪಕ್ಷಿಗಳೇನಿರ್ತಾವ ಅವುಗಳಿಗೂ ಕೂಡ ಸಾಕಷ್ಟು ಉಪಯೋಗ ಆಗ್ತದೆ. ಯಾವತ್ತು ಹಸಿರು ಆ ವಾತಾವರಣದೊಳಗೆ ಇದ್ದೇ ಇರ್ತದೆ. ಈ ದೃಷ್ಟಿಯಿಂದ ಯಾರು ಹಳ್ಳದ ಸುತ್ತಮುತ್ತಲ ಇರುವಂತಹ ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಒಂದೊಂದು ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನು ಮಾಡಿದ್ರೆ ನೀರು ನಿಂತು ಒಂದು ಸಮೃದ್ಧಿಯಲ್ಲಿ ನೋಡೋದಕ್ಕೆ ಸಿಗ್ತದ. ಸಂಶಯ ಇಲ್ಲ. ಪದ್ಧತಿ ಹೆಂಗದ ಅಂತಂದ್ರೆ ಬಹಳಷ್ಟು ಮಂದಿ ಏನಾಗ್ಯದ, ಸ್ವಲ್ಪ ಲ್ಯಾಂಡ್ಸ್ ಇರ್ತಾವ 200 ಎಕರೆ ಇರೋದ್ರಿಂದ ಅದನ್ನ ಅವರೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನಂದ್ರೆ ಅದು ಬಹಳಷ್ಟು ಮಂದಿ ಲೀಸ್ ಔಟ್ ಮಾಡಿದ್ದಾರೆ. ಲೀಸ್ ಔಟ್ ಮಾಡಿದ್ರಿಂದ ನಿಮ್ ಗಿಡ ಕತ್ತರಿಸ್ತಾರ ಅಥವಾ ಗಿಡ ಹಚ್ಚೋದಿರಂಗಿಲ್ಲ. ಅದಕ್ಕೆ ಇದನ್ನ ಸ್ವಲ್ಪ ಅಂದ್ರೆ ಗೌರ್ಮೆಂಟ್ನೇ ಸ್ವಲ್ಪ ಪ್ಲಾನ್ ಮಾಡಿ ಅಂದ್ರೆ ನಾವು ಅರ್ಜಿ ಕೊಟ್ಟು ಅದನ್ನ ಮಾಡಿದ್ವಿ ಅಂತಂದ್ರೆ ಎಕೋ ಏನದಲ್ಲ ಸಿಸ್ಟಮ್ ಅಲ್ಲಿ ಮೇಂಟೈನ್ ಆಗ್ತದೆ. ಯಾವಾಗಲೂ ಸುಂದರವಾಗಿ ಗ್ರೀನ್ ಆಗಿ ಕಾಣಿಸ್ತದೆ. ಮತ್ತೆ ಪಕ್ಷಿಗಳು ಬರ್ತಾವ ಮುಖ್ಯವಾಗಿ. ಆಮೇಲೆ ನೀರು ಕುಡಿಲಿಕ್ಕೆ ಪ್ರಾಣಿಗಳು ಬರ್ತಾವ, ಏನ್ ತಪ್ಪಿಲ್ಲ, ಬಹಳ ಅನುಕೂಲ ಇರ್ತದೆ ಅಂತ. ಕೊಳೂರ್ ಸರ್, ಈಗ ಯಾರಾದರೂ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೀನಿ. 9980471411. ಆತ್ಮೀಯರೇ, ಅನಂತ್ ಕೊಳ್ಳೂರ್ ಅವರು ಹೇಳಿದಂಥ ಮೊಬೈಲ್ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9980471411. ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು. ಅನಂತ್ ಮನೋಹರ್ ರಾವ್ ಕೊಳ್ಳೂರ್ ಅವರೇ, ಇಲ್ಲಿ ತನಕ ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯಿತು. ಅದ್ಭುತವಾದಂಥ ಒಂದು ತೋಟವನ್ನು ತಾವು ನಿರ್ಮಾಣ ಮಾಡಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ. ಆ ತೋಟದಿಂದ ಬಹಳಷ್ಟು ಪಾಠಗಳನ್ನು ನಮ್ಮ ರೈತರು ಕಲಿಬಹುದಾಗಿದೆ. ಮುಂದಿನ ಪೀಳಿಗೆ ಕೂಡ ಅದರಿಂದ ಸಾಕಷ್ಟು ಅನುಭವಗಳನ್ನು ತಗೊಳ್ಬಹುದು ಮತ್ತು ತಮ್ಮ ಕೃಷಿ ಬದುಕಿನೊಳಗೆ ಅಳವಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ನಾವು ತಮ್ಮ ತೋಟದ ಮೂಲಕ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕೂಡ ಕಲಿಬಹುದು. ಹಿಂಗೆ ಪ್ರತಿಯೊಬ್ಬರಿಗೂ ಒಂದು ಕಲಿಯೋದಕ್ಕಲ್ಲಿ ಅವಕಾಶಗಳದಾವ. ತಾವೇನು ಕೇವಲ ತಮ್ಮ ಜೀವನೋಪಾಯಕ್ಕಾಗಲಿ ಅಥವಾ ತಮ್ಮ ಆದಾಯಕ್ಕೆ ಮತ್ತು ಲಾಭಕ್ಕಾಗಲಿ ಕೃಷಿ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಮೊದಲೇ ಹೇಳಿಬಿಟ್ಟಿದ್ದೀರಿ. ಅದ್ರ ಜೊತೆಗೆ ವಿಶೇಷವಾದಂಥ ಒಂದು ಕಾಳಜಿ ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಅದ. ಪರಿಸರಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು, ಅಲ್ಲಿಯ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ತಾವೇನು ಕೃಷಿ ಅರಣ್ಯವನ್ನು ಮಾಡ್ತಾ ಇದ್ದೀರಿ, ಅದು ನಿಜವಾಗಿ ಹೇಳಬೇಕು ಅಂತಂದ್ರೆ ನಮ್ಮೆಲ್ಲರಿಗೂ ಮಾದರಿಯಾಗಬೇಕು. ತಮಗೆ ಸಾಕಷ್ಟು ಜಮೀನಿದೆ, ಅದ್ರ ಮೂಲಕ ತಾವು ಒಂದು ಪಾರ್ಟನ್ನು ಕೂಡ ಪರಿಸರಕ್ಕೆ ಕೊಡಬಹುದು. ಆದ್ರೆ ಸಣ್ಣ ರೈತರಿಗೆ ಇದೊಂದು ಸ್ವಲ್ಪ ಕಷ್ಟ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿ ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಿದ್ರೆ ಇವತ್ತು ನಮ್ಮ ಕೃಷಿ ಬದುಕು ಕೂಡ ಸುಸ್ಥಿರವಾಗಿ ಮುಂದಿನ ದಿನಗಳಲ್ಲಿ ಮುಂದುವರಿಯುವಂತಹ ಒಂದು ವ್ಯವಸ್ಥೆ ಆಗ್ತದೆ ಅನ್ನುವಂತಹ ಮಾತು ತಮ್ಮ ಎಲ್ಲ ವಿಚಾರಗಳಿಂದ ನಮಗೆ ಗೊತ್ತಾಗ್ತದೆ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರು ಗ್ರಾಮದ ಅನಂತ್ ಮನೋಹರ್ ರಾವ್ ಕೊಳ್ಳೂರ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ.